ಸಿಂಹರಾಶಿ ನಿಮ್ಮೆಲ್ಲ ವ್ಯವಹಾರಗಳಿಗೆ, ನಿಮ್ಮೆಲ್ಲ ಕೆಲಸಗಳಿಗೆ ಬಂಧುಗಳಿಂದ ಸಹಾಯ ಸಿಕ್ಕತ್ತೆ. ಅದು ನಿಮಗೆ ಸ್ವಲ್ಪ ಅನುಕೂಲವನ್ನು ಮಾಡಿಕೊಡುತ್ತೆ. ಸಾಲಗಾರರ ಕಾಟದಿಂದ ಮುಕ್ತಿಯನ್ನು ಹೊಂತೀರಿ. ಸಾಲ ಏನಾದರೂ ಮಾಡಿದರೆ, ಯಾರ ಜೊತೆಯಲ್ಲಾದರೂ ವ್ಯವಹಾರವನ್ನು ನಡೆಸಬೇಕಾದಾಗ ಸಾಲದ ರೂಪದಲ್ಲಿ ಹಣವನ್ನು ಪಡ್ಕೊಂಡಿದ್ರೆ, ವಸ್ತುವನ್ನು ಪಡ್ಕೊಂಡಿದ್ರೆ, ದ್ರವ್ಯಗಳನ್ನು ಪಡ್ಕೊಂಡಿದ್ರೆ, ವಾಹನವನ್ನು ಪಡ್ಕೊಂಡಿದ್ರೆ, ಇದೆಲ್ಲದರಿಂದ ಮುಕ್ತಿ ಅಂತಕ್ಕಂತಹದ್ದು ಸಿಕ್ಕತ್ತೆ. ಅವರವರಿಗೆ ಅದನ್ನೆಲ್ಲ ಹಿಂದಿರುಗಿಸಿ ಕೊಡ್ತಕ್ಕಂತಹ ಯೋಗ ಈ ದಿವಸ ಬರುತ್ತೆ ಅಂತ ಅರ್ಥ. ಯಶಸ್ಸಿದೆ. ಅಲ್ಪ ಪ್ರಯತ್ನವನ್ನಾದರೂ ಕೂಡ ಮಾಡಿ. ನೀವು ಪ್ರಯತ್ನನೇ ಇಲ್ಲದೆ ಎಲ್ಲವೂ ನನ್ನ ಅದು ಆಗಬೇಕು ಅಂತ ಹೇಳಿದರೆ ಅದಾಗೋದಿಲ್ಲ. ಅದೃಷ್ಟ ಒಂದು ಭಾಗ, ಭಗವಂತನ ಅನುಗ್ರಹ ಇನ್ನೊಂದು ಭಾಗ. ಅತಿ ಮುಖ್ಯವಾಗಿ ನಮ್ಮ ಪ್ರಯತ್ನ, ಪ್ರಾಮಾಣಿಕವಾದಂತಹ ಪ್ರಯತ್ನ ಮತ್ತೊಂದು ಭಾಗ. ಇದನ್ನು ಗಮನಿಸಬೇಕು ಅಂತ ಹೇಳುವಂಥದ್ದು. ಶಿಕ್ಷಣ ರಂಗದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅನುಕೂಲ ಇರುವಂಥದ್ದಿದೆ. ನಿಮ್ಮ ಮನಸ್ಥಿತಿಯನ್ನು ಹಾಗೇ ಉಳಿಸ್ಕೊಳ್ಳಿ. ಯಾವ ಚಿಂತನೆಯಲ್ಲಿ ನೀವಿದ್ದೀರಿ ಅದು ಹಾಗೇ ಉಳಿದುಕೊಳ್ಳಿ. ಅದೇ ರೀತಿಯಲ್ಲಿ ನೀವು ಮುಂದುವರಿಯಿರಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಬೇರೆಯವರ ಕಷ್ಟದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು. ಆಗ ನಿಮ್ಮ ಮನುಷ್ಯತ್ವಕ್ಕೆ ಒಂದು ಬೆಲೆ ಅನ್ನುವಂಥದ್ದು ಸಿಕ್ಕತ್ತೆ. ರಾಜರಾಜೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಕಾರ್ಯಕ್ಷೇತ್ರದಲ್ಲಿ ಶೀಘ್ರವಾದಂತಹ ಬದಲಾವಣೆ. ಇದು ಒಂದಷ್ಟು ಆಶ್ಚರ್ಯಕ್ಕೆ ಕಾರಣವಾಗುತ್ತೆ, ಒಂದಷ್ಟು ಕುತೂಹಲಕ್ಕೆ ಕಾರಣವಾಗುತ್ತೆ, ಮತ್ತೊಂದಷ್ಟು ಆತಂಕಕ್ಕೆ, ಬೇಸರಕ್ಕೂ ಕೂಡ ಕಾರಣವಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಣದ ವಿಚಾರದಲ್ಲಿ ನಿಮ್ಮ ಆದಾಯವನ್ನು ಗಮನಿಸ್ಕೊಳ್ಬೇಕು. ಅದಿಲ್ಲ ಅಂತಾದಾಗ ಮುಂದೆ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ಪ್ರೇಮಿಗಳಿಗೆ ತುಂಬ ಉತ್ತಮವಾದಂತಹ ದಿವಸ. ಬೇರೆಯವರ ಪ್ರೀತಿಗೆ ನೀವು ವಿಶೇಷವಾದಂತಹ ಆದ್ಯತೆಯನ್ನು ನೀಡ್ತೀರಿ. ಬೇರೆಯವರ ಪ್ರೀತಿಗೆ ನೀವು ಕೂಡ ಪಾತ್ರರಾಗ್ತೀರಿ. ಬೇರೆಯವರನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ಮನಸ್ಥಿತಿಯಲ್ಲಿದ್ದಾಗ ನಿಮಗೂ ಕೂಡ ಅದರ ಬೆಲೆ ಗೊತ್ತಾಗ್ತಕ್ಕಂಥದ್ದಾಗುತ್ತೆ. ನಿಮ್ಮ ಸಂತೋಷವನ್ನು ಬೇರೆಯವರ ಜೊತೆಯಲ್ಲಿ ಹಂಚಿಕೊಳ್ಳಿ. ಬೇರೆಯವರು ಅವರ ಕಷ್ಟವನ್ನು ನಿಮ್ಮ ಜೊತೆಯಲ್ಲಿ ಹೇಳಿಕೊಂಡಾಗ ಅವರಿಗೆ ಸ್ಪಂದಿಸ್ತಕ್ಕಂತಹ ಕೆಲಸವಾಗಲಿ. ಕೈಲಾದಷ್ಟರ ಮಟ್ಟಿಗೆ ಒಳ್ಳೆಯ ಚಿಂತನೆಯಿಂದ ಅವರಿಗೆ ಸಹಾಯವನ್ನು ಮಾಡಿ ಪುಣ್ಯ ಸಂಚಯವನ್ನು ಮಾಡಿಕೊಳ್ಳಿ. ಎಲ್ಲ ದೃಷ್ಟಿಯಿಂದ ಇಷ್ಟದೇವತಾ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ನಿಮ್ಮ ಯೋಗ್ಯತೆಗೆ ಅನುಸಾರವಾದಂತಹ ಹಣ ಇದೆ, ಅನುಕೂಲ ಇದೆ, ನೆಮ್ಮದಿ ಇಲ್ಲ. ಆ ನೆಮ್ಮದಿ ಸಿಕ್ಕೋದಾದರೂ ಎಲ್ಲಿ ಅಂತ ಕೇಳಿದರೆ ಅದು ಎಲ್ಲೂ ಸಿಕ್ಕುವಂಥದ್ದಲ್ಲ. ನೀವು ತಂದುಕೊಳ್ಬೇಕು ಅನ್ನುವಂಥದ್ದು. ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಏನು ಬದಲಾವಣೆಗಳಾಗಬೇಕು ನನ್ನಲ್ಲಿ, ಯಾವ ಪರಿವರ್ತನೆಗಳಾಗಬೇಕು, ನಾನು ಯಾವುದನ್ನು ತಿದ್ದುಕೊಳ್ಬೇಕು, ಹೇಗೆಲ್ಲ ಇರಬೇಕು ಅನ್ನುವಂಥದ್ದು ನಿಮ್ಮಲ್ಲಿ ಅದು ಬರಬೇಕಾದಂಥದ್ದು. ನಿಮ್ಮ ಮಾತಿನಿಂದಲೇ ಅವಮಾನ ಆಗಬಹುದು. ನೀವೇನು ಮಾತಾಡ್ತೀರಿ, ಯಾವ ವಿಷಯವನ್ನು ಕುರಿತು ಪ್ರಸ್ತಾಪ ಮಾಡ್ತೀರಿ, ಅದೇ ವಿಷಯ ನಿಮಗೆ ಮುಳುವಾಗಬಹುದು, ಮಾರಕವಾಗಬಹುದು, ಅವಮಾನವಾಗಬಹುದು. ಇದೆಲ್ಲವನ್ನು ಅತಿ ಸೂಕ್ಷ್ಮವಾಗಿ ಗಮನಿಸಬೇಕು. ಅದಿಲ್ಲ ಅವಮಾನಕ್ಕೆ ನೀವು ಆಸ್ಪದವನ್ನು ಮಾಡಿಕೊಟ್ಟ ಹಾಗಾಗತ್ತೆ. ಮಾನಸಿಕವಾದಂತಹ ದುಃಖ ನಿಮ್ಮನ್ನು ಕಾಡಬಹುದು. ನಿಮ್ಮ ಆರೋಗ್ಯವನ್ನು ಸರಿಯಾಗಿ ನೋಡಿಕೊಳ್ಬೇಕು. ಮನೆಯಲ್ಲಿ ಪರಸ್ಪರವಾದಂತಹ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಬೇಕು. ಹೀಗೆ ಈ ಸರಿಪಡಿಸ್ಕೊಳ್ಬೇಕು ಅನ್ನುವಂಥದ್ರ ಪಟ್ಟಿ ಬೆಳೀತಾ ಹೋಗುತ್ತೆ. ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿ ಆಯಾ ಕಾಲಘಟ್ಟಕ್ಕೆ, ಸಮಯಕ್ಕೆ ಅನುಗುಣವಾಗಿ ಬದಲಾವಣೆಯನ್ನು, ಪರಿವರ್ತನೆಯನ್ನು ಧನಾತ್ಮಕವಾಗಿ ಮಾಡಿಕೊಳ್ಳಿ. ನಿಮಗೆ ಅನುಕೂಲ ಇದೆ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ವೈವಾಹಿಕ ಜೀವನದ ಏರಿಳಿತಗಳ ಅನುಭವ ಚೆನ್ನಾಗಿ ಆಗುವಂಥದ್ದು. ಯಾವುದು ಸತ್ಯ, ಯಾವುದು ನಿಮಗೆ ನಿಜ ಜೀವನದಲ್ಲಿ ಸರಿ ಅಂತ ಹೇಳಿ ನೀವು ಅಂದುಕೊಂಡಿರ್ತೀರೋ ಅದರ ನಿಜವಾದಂತಹ ಬಣ್ಣ, ನಿಜವಾದಂತಹ ಚಿತ್ರಣ ನಿಮ್ಮ ಮುಂದೆ ಬರ್ತಕ್ಕಂಥದ್ದು. ಆಗ ಸತ್ಯಾಸತ್ಯತೆಗಳ ಒಂದು ಪರಿಜ್ಞಾನ, ಅನುಭವ ನಿಮಗೆ ಸ್ಪಷ್ಟವಾಗಿ ಆಗ್ತಕ್ಕಂಥದ್ದಾಗುತ್ತೆ. ಸಾಮಾಜಿಕವಾದಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗೋದಕ್ಕೆ ಅವಕಾಶ ಇದೆ. ಭಾಗಿಗಳಾಗಿ ಸಮಾಜದ ಹಿತವನ್ನು ಕಾಪಾಡಿ, ಸಮಾಜದ ಅನುಭವವನ್ನು ಪಡ್ಕೊಳ್ಳಿ. ಸಾರ್ವಜನಿಕ ಕ್ಷೇತ್ರದಲ್ಲಿ ಗುರುತಿಸ್ಕೊಳ್ಳಿ. ಬೇರೆ ಬೇರೆಯವರ ಪರಿಚಯವಾಗುತ್ತೆ, ಅನುಭವವಾಗುತ್ತೆ. ಇದೆಲ್ಲವೂ ಕೂಡ ನಿಮ್ಮ ಜೀವನದ ಒಂದು ಹಾದಿಗೆ, ಸುಸ್ಥಿತಿಗೆ ಬರೋದಕ್ಕೆ ಪೂರಕವಾಗಿ ಇರುವಂಥದ್ದಾಗತ್ತೆ. ನಿಮ್ಮ ಬುದ್ಧಿವಂತಿಕೆ ಕೆಲಸ ಮಾಡುತ್ತೆ. ಹಾಗಾಗಿ ಒಳ್ಳೆಯ ಹೆಸರಿಗೆ ಅವಕಾಶವಾಗುತ್ತೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವಂಥದ್ದಿದೆ. ಆಧ್ಯಾತ್ಮಿಕವಾದಂತಹ ಲಾಭಕ್ಕಾಗಿ ಧ್ಯಾನದ ಮೊರೆ ಹೋಗಬೇಕು. ಮನಸ್ಸನ್ನು ಪರಿಶುಭ್ರವಾಗಿಟ್ಟುಕೊಳ್ಬೇಕು ಅನ್ನುವಂಥದ್ದು. ಪ್ರೇಮಿಗಳಿಗೆ ಸಾಧಾರಣವಾದಂತಹ ದಿವಸ ಇದು.
ಹಾಗಾಗಿ ಎಚ್ಚರಿಕೆಯಿಂದ ವರ್ತಿಸಬೇಕಾದಂತಹದ್ದು ಮುಖ್ಯವಾಗುತ್ತೆ. ಮಹಾವಿಷ್ಣುವನ್ನು ಸ್ಮರಣೆ ಮಾಡಿ. ಸರ್ವವ್ಯಾಪಿಯಾದಂತಹ ಮಹಾವಿಷ್ಣು ನಿಮ್ಮನ್ನು ಎಲ್ಲ ರೀತಿಯಿಂದಲೂ ಕೂಡ ರಕ್ಷಿಸಲಿ. ಶುಭವಾಗಿ.